ಜಗಳ ವಿಕೋಪಕ್ಕೆ ತಿರುಗಿ ಕೊಲೆಯಲ್ಲಿ ಅಂತ್ಯವಾಗಿರುವಂತಹ ದಾರುಣ ಘಟನೆ ನಡೆದಿದೆ. ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಆಗೋದು ಸರ್ವೇ ಸಾಮಾನ್ಯ. ಆದರೆ ಈ ಜಗಳ ವಿಕೋಪಕ್ಕೆ ತಿರುಗಿ ಕೊಲೆಯಲ್ಲಿ ಅಂತ್ಯವಾಗಿದ್ದು, ಗಾರೆ ಕೆಲಸದ ಕಾರ್ಮಿಕನನ್ನ ಬರ್ಬರವಾಗಿ ಮರ್ಡರ್ ಮಾಡಲಾಗಿದೆ. ಒರಿಸ್ಸಾ ಮೂಲದ ಸುನಿಲ್, 45 ವರ್ಷದ ಸುನಿಲ್ ಕೊಲೆಯಾದಂತಹ ವ್ಯಕ್ತಿಯಾಗಿದ್ದು, ಆನೇಕಲ್ನ ಯಾರಂಡನಹಳ್ಳಿಯ ಆರ್ಕೆ ಟೌನ್ಶಿಪ್ ಬಳಿ ಈ ಘಟನೆ ನಡೆದಿದೆ. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಸುನಿಲ್ ಕೆಲಸವನ್ನ ಮಾಡ್ತಾ ಇರ್ತಾನೆ. ಗೋಣಿ ಚೀಲದಲ್ಲಿ ಶವ ತುಂಬಿ ಕಿಡಿಗೇಡಿಗಳು ಬಿಸಾಡಿರ್ತಾರೆ. ಕೊಲೆ ಮಾಡಿದ ನಂತರ ಜಗಳ ವಿಕೋಪಕ್ಕೆ ತಿರುಗಿ ಕೊಲೆಯಲ್ಲಿ ಅಂತ್ಯವಾಗಿರುವಂತಹ ಘಟನೆ ನಡೆದಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್, ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಅಂಬರೀಶ್, ಘಟನೆ ನಡೆದಿದ್ದು ಯಾವಾಗ, ಏನ್ ಕಾರಣ ಅಂತ? ಕಾವ್ಯ, ಖಂಡಿತ ಒರಿಸ್ಸಾ ಮೂಲದವರು ಹೊಟ್ಟೆಪಾಟಾಗಿ ಕರ್ನಾಟಕಕ್ಕೆ ಬಂದು ಅದರಲ್ಲೂ ಬೆಂಗಳೂರಿನಲ್ಲಿ ವಾಸ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಮೂಲ ಒರಿಸ್ಸಾದವರಾಗಿ ಸುನಿಲ್ ಅಂತ 45 ವರ್ಷದ ಏನು ವ್ಯಕ್ತಿ ಈಗ ಸಾವನ್ನಪ್ಪಿರುವಂತದ್ದು ಕಂಡು ಬರ್ತಾ ಇರುವಂತದ್ದು. ಅಂದ್ರೆ ಈ ಗಾರೆ ಕೆಲಸ ಮಾಡ್ಕೊಂಡು ತಮ್ಮ ಕೂಲಿ ಕೆಲಸವನ್ನು ಮಾಡ್ಕೊಂಡು ಜೀವನ ಸಾಕ್ತಾನೆ. ಅದೇ ರೀತಿ ನಿನ್ನೆ ರಾತ್ರಿಯೂ ಸಹ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹ್ಯಾರಂಡಹಳ್ಳಿ ಬಳಿ ಒಂದು ಆರ್ಕೆ ಟೌನ್ಶಿಪ್ ಬಳಿ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕೆಲಸ ಮಾಡ್ಕೊಂಡಿರ್ಬೇಕಾದ್ರೆ ಅಲ್ಲಿ ಜೊತೆಲಿದ್ದಂತಹ ಸ್ನೇಹಿತರ ನಡುವೆ ಕುಡಿದ ಮಾಮೂಲಿನಲ್ಲಿ ಗಲಾಟೆ ಆಗಿದೆ ಅನ್ನೋ ಮಾಹಿತಿ ಈಗ ಪೊಲೀಸರಿಗೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲೇ ಆತನಿಗೆ ಬಲವಾಗಿ ಈಗ ಏನು ಆತನನ್ನ ಕೊಲೆ ಮಾಡಿ ಅಲ್ಲಿಂದ ಆತನ ಗೋಣಿ ಚೀಲಕ್ಕೆ ಹಾಕಿ ಒಂದು ನಿರ್ಜನ ಪ್ರದೇಶದಲ್ಲಿ ಬಿಸಾಡಿದ್ರು ಅಂತ ಹೇಳಿ ಗೊತ್ತಾಗಿರುವಂತದ್ದು. ಅದನ್ನ ಸ್ಥಳೀಯರು ಗಮನಿಸಿ ಪೊಲೀಸರಿಗೆ ಸಂಜೆ 5 ಗಂಟೆ ಸಮಯದಲ್ಲಿ ಮಾಹಿತಿಯನ್ನ ಕೊಡ್ತಾರೆ. ಸ್ಥಳಕ್ಕೆ ಈಗಾಗಲೇ ಏನು ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಡಿಸಿಪಿ ನಾರಾಯಣ ಇರ್ಬೋದು ಅಥವಾ ಹೆಗ್ಗೋಡಿ ಪೊಲೀಸರು ಸಹ ಭೇಟಿ ಕೊಟ್ಟು ಈಗಾಗಲೇ ಆ ಮೃತದೇಹದ ಗುರುತನ್ನು ಪತ್ತೆ ಹಚ್ಚಿರುವಂತದ್ದು. ಜೊತೆಗೆ ಅಲ್ಲಿದ್ದಂತಹ ಅಕ್ಕಪಕ್ಕದ ಸಿಸಿ ಕ್ಯಾಮೆರಾಗಳ ಒಂದು ಪರಿಶೀಲನೆಯನ್ನು ಸಹ ಮುಂದುವರಿಸಿದ್ದಾರೆ. ಜೊತೆಗೆ ಈ ರಾತ್ರಿ ಆತನ ಜೊತೆ ಯಾರ್ಯಾರು ಎಣ್ಣೆ ಪಾರ್ಟಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಹೆಗ್ಗೋಡಿ ಪೊಲೀಸರು ಮಾಡ್ತಾರೆ. ಈ ಸಂಬಂಧ ಹೆಗ್ಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಅಂಬರೀಶ್, ಡೀಟೇಲ್ಸ್ಗಾಗಿ.